ಫೋಟೋಗ್ರಾಫರ್ ಅವ್ರಿಂಗ ಕಮಾನೊಳಗಲ್ಲ ಕಿಚನ್ ಮಮ್ತಲ್ಲ ಹಿಂದೆಯ ಸಂತು ಕಡೆ ನೀ ಎಂತ್ರ ಬರ್ತೇವೆ ಚೆಲ್ತಿದ್ದೀಗ ಬಸ್ಸನೆ ಎಂತ್ರ ಮೇಲೆ ಬರ್ತೇವೆ ಎಂತ್ರ ಮೇಲೆ ಬರ್ತಿದ್ದೆ ಯಾರ್ದು ಎಲ್ಲಿ ಬಂದು ಮುಟ್ರಿ पूजा प्रारंभकालस्य मुहूर्तो अस्तु आचम्य श्रीहरिकेशवाय नमः स्वाहा नारायणाय नमः स्वाहा माधवाय नमः स्वाहा नारायणाय नमः स्वाहा माधवाय नमः स्वाहा करं रक्षाल्य कुशमूले स्थितो ब्रह्मा कुशमध्ये जनार्दना कुशाग्रे शङ्करं प्रोक्तं एतद्वै कुशलक्षणं पवित्रं दत्त्वा प्राणाय स्वा पानाय स्वा व्यानाय स्वा उदानाय स्वा समानाय स्वा कृपया प्रविष्यतां नैवेद्यां मध्ये प्राणं समर्पयामि ರತ್ನ ಹಾಗೂ ಚಿನ್ನ ಇತ್ಯಾದಿ ನಿಮಗೆ ಏನು ಆಗಿನ ಕಾಲದಲ್ಲಿ ಅದು ಕೊಡ್ತೇನೆ ಅಂತ ಹೇಳಿ ಈಗ ನಿಮಗೆ ಯಥಾಶಕ್ತಿ ನೀವು ಹೇಳಿರುವಂತಹ ದುಡ್ಡು ಇತ್ಯಾದಿಗಳನ್ನು ನಾನು ಕೊಡ್ತೇನೆ ಅಂತ ಹೇಳಿ ಅವರು ಹೇಳ್ತಾರೆ. ಅದನ್ನು ಕೊಡ್ತೇನೆ, ನೀವು ಅದರಿಂದ ಸಂತುಷ್ಟರಾಗಬೇಕು ಅಂತ ಹೇಳಿ. ಅವಾಗ ನೀವು ಅಡ್ಡಿಲ್ಲ, ಇದನ್ನ ಸ್ವೀಕರಿಸ್ತೇನೆ. ಆದ್ರೆ ನೀವು ಈ ಮನೆಯಲ್ಲಿ ದೇವತಾ ಕಾರ್ಯಗಳನ್ನ ಇತ್ಯಾದಿಗಳನ್ನ ಮುಂದೂ ನಡೆಸ್ಕೊಂಡು ಹೋಗ್ಬೇಕು. ಆ ರೀತಿಯಾಗಿ ನೀವು ಮಾಡ್ಕೊಂಡು ಹೋದ್ರೆ ನಾನು ಕೊಡ್ತೇನೆ ಅಂತ ಹೇಳಿ ನೀವು ಪ್ರತಿವಚನವನ್ನು ಹೇಳ್ತೀವಿ. ಅವರು ಅಡ್ಡಿಲ್ಲ, ಅದನ್ನ ನಾನು ನನ್ನ ಕೈಲಾದದ್ದನ್ನ ನಾನು ಮಾಡ್ಕೊಂಡು ಹೋಗ್ತೇನೆ. ದೇವತಾ ಸೇವೆಯನ್ನ ಹಾಗೂ ಅತಿಥಿ ಸೇವೆ ಇತ್ಯಾದಿಗಳನ್ನ, ಧರ್ಮದ ಕಾರ್ಯವನ್ನ ನಾನು ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿ ಪ್ರತಿವಚನ ನಿಮಗೆ ಕೊಡ್ತಾರೆ. ಕೊಡ್ತೇನೆ ಅಂತ ಹೇಳಿ ಒಂದ್ ಸ್ವಲ್ಪ ಖುಷಿ. ಪೂರಣಂ ನಂತರದಲ್ಲಿ ಸುಟ್ಟು ಎಲ್ಲ ಒಂದು ಫೌಂಡೇಶನ್ ಹಾಕಿದ ಮೇಲೆ ಮತ್ತೆ ಈ ಮಣ್ಣನ್ನು ತೆಗೆದು ಅಲ್ಲಿ ಹಾಕ್ಬೇಕು. ಪೂರ್ತಿ ಅಲ್ಲ, ಒಂದಿಷ್ಟ. ಪೂರಣಂ ಗೋನಿವಾಸನಂ. ಈಗ ಏನ್ ಮಾಡುದು ಕೇಳಿದ್ರೆ, ಗೋವನ್ನ ನಿವಾಸ ಮಾಡಿಸ್ಬೇಕು ಅಂತ ಹೇಳಿ. ಅದನ್ನ ನಾವು ಈಗ ಮಾಡ್ಲಿಕ್ಕೆ ಕಷ್ಟ. ಹಾಗಾಗಿ ಏನ್ ಮಾಡ್ತೇವೆ ಅಂದ್ರೆ, ಒಂದು ಕಾಯನ್ನ ಗೋವು ಅಂತ ಹೇಳಿ ತಿಳ್ಕೊಂಡು ಅದರಲ್ಲಿ ಗೋವನ್ನ ಆವಾಹನೆಯನ್ನ ಮಾಡಿ ಅದನ್ನ ಅಲ್ಲಿ ನಿವಾಸವನ್ನ ಮಾಡುವುದು. ಅದಕ್ಕೊಂದು ಎಂತಾರು ಬಾಳೆಹಣ್ಣು ಅಂತಾರು ಕೊಟ್ಬಿಡಿ.
गोदेव्यै नमः त्रागच्च आवाहयामि समत्स गोदेव्यै नमः सम्प्रदिव्यात्मिकायै नमः कृतं कल्पयामि कर्माकारात्मने नमः पुष्पं समर्पयामि यं वायुवात्मिकायै नमः धूपं समर्पयामि तेजोमयात्मिकायै नमः दीपं समर्पयामि अमृतात्मिकायै नमः नैवेद्यं परिकल्पयामि पञ्चोपचारपूजां समर्पयामि वर्धे समय प्राकृतं द्वारको दिनारों कोट्टुना गोदेव्यै नमः सर्वोपचारपूजार्थे गन्धाक्षरपत्रपुष्पं समर्पयामि नमस्करोमि नमस्कारः श्रद्धां मेधां विद्यां बुद्धिं श्रेयं बलम् आयुष्यं तेज आरोग्यं देहि मे जगदीश्वरी परमेश्वरी शुद्धादिनां रहस्ये तथात्वं मम कार्येऽस्मिन् आचार्यो भवतु व्रता सङ्कल्पितकर्मणि अस्मिन् कार्ये शुभ्राय नाम अहम् यजमानः विष्णुर्दां यतगोत्रोत्पन्नं जनाशर्माणम् आचार्यं त्वामहं ऋणे मृतोऽस्मि यथा ज्ञानतः कर्म करिष्यामि अस्य कार्यस्य निष्पत्तो भवन्तो व्यर्थितामया सुप्रसन्नैः प्रकर्तव्यं कर्मेदं विधिपूर्वकं ब्राह्मणेभ्यो नमः गन्धादिसकलाराधनीश्वर्चितम् अस्तु ಪ್ರಾರ್ಥನೆ ಮಾಡಿಕೊಟ್ಟಂಗಾಯ್ತು ಈ ಕಾರ್ಯದ ತದನಂತರವೇ ಈ ಕಾರ್ಯದ ನಿಮಿತ್ತವಾಗಿ ನಿಮ್ಮನ್ನ ಕರೆಸಿಕೊಂಡಿದ್ದೇನೆ ಒಳ್ಳೆಯ ರೀತಿಯಲ್ಲಿ ನಮಗೆ ಈ ಕರ್ಮಾಂಗವನ್ನ ಮಾಡಿಕೊಡ್ಬೇಕು ಸುಪ್ರಸನ್ನ ಪ್ರಕುರ್ವಾಮಃ ಕರ್ಮೇದಂ ವಿಧಿಪೂರ್ವಕಂ ಒಳ್ಳೆಯ ರೀತಿಯಿಂದ ಒಳ್ಳೆಯ ಮನಸ್ಸಿನಿಂದ ನಿಮಗೆ ಮಾಡಿಕೊಡ್ತೇನೆ ಅಂತ ಹೇಳಿ ಪ್ರತಿವಚನವನ್ನ ಕೊಟ್ಟಿದ್ದೇನೆ ಇಲ್ಲಿಯವರೆಗೆ ಮಾಡಿರುವಂಥದ್ದು ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಹೇಳಿ ಮಹಾಗಣಪತಿ ಪೂಜೆ ಹಾಗೂ ಶಿಲ್ಪಿಯ ಪೂಜೆ ಅಂದ್ರೆ ಇಲ್ಲಿಯವರೆಗೆ ಅವನು ಕಟ್ಟಿರುವಂತದ್ದು ನೀವು ದುಡ್ಡು ಎಲ್ಲರೂ ಕೊಟ್ಟು ಏನ್ ಮಾಡಿದ್ರು ಅದು ನಿಮಗೆ ನಿಮ್ಮದು ಅಂತ ಹೇಳಿ ಆಗುವುದಿಲ್ಲ ಯಾವಾಗ ನಾವು ಮರ್ಯಾದೆ ಅಂತ ಹೇಳಿ ಕಾಯಿ ಹಾಗೂ ಇದನ್ನ ನೀರು ಬಿಟ್ಟು ಅವನಿಗೆ ತಲುಪಿಸಿ ಅವನಂತ ಒಂದು ಅಕ್ಷತೆಯಿಂದ ಪಡಿತೇವೋ ಅವಾಗ ನಮಗೆ ಆ ಮನೆಯೋ ಅಥವಾ ದೇವಾಲಯವೋ ಏನು ಹೇಳಿ ನಮಗೆ ಅದು ಸೇರ್ತದೆ ನಮ್ಮದು ಒಳ್ಳೆ ಆಗ್ತದೆ ಹಾಗಾಗಿ ಪ್ರತಿಗ್ರಹ ಬೃಹತ್ ಪ್ರತಿಗ್ರಹ ಅಂತ ಹೇಳಿ ಶಿಲ್ಪಿ ಪೂಜೆಯನ್ನು ಮಾಡಿ ಅವನಿಗೆ ಅಕ್ಷತೆಯನ್ನು ಹಾಕಿ ನಾವು ತಗೊಂಡಿರುವಂತದ್ದು ನಂತರದಲ್ಲಿ ಸಪ್ತಶುದ್ಧಿ ಅಂತ ಹೇಳಿ ಸಪ್ತಶುದ್ಧಿಯನ್ನ ಮಾಡಿದ್ದು ಅಂದ್ರೆ ಈ ಕ್ಷೇತ್ರದಲ್ಲಿ ಭೂಕಲನ ಭೂಮಿಯನ್ನ ಅಗೆದಿರುವಂತದ್ದು ದಾರುಚ್ಛೇದನ ಅಂದ್ರೆ ಮರಗಳಿದ್ರೆ ಅದನ್ನ ಕಟ್ ಮಾಡಿದ್ದು ಅಥವಾ ಅದನ್ನು ನಾಶ ಮಾಡಿದ್ದು ಗಿಡ ಲತೆಗಳನ್ನ ಸಣ್ಣ ಸಣ್ಣ ಗಿಡಗಳನ್ನ ಇತ್ಯಾದಿಗಳನ್ನ ದಾರುಚ್ಛೇದನ ಪಾಷಾಣ ವೇದನ ಅಂದ್ರೆ ಹುತ್ತಗಳು ಅಥವಾ ಕ್ರಿಮಿಕೀಟಗಳು ವಾಸವಾಗಿರುವಂತಹ ಜಾಗವನ್ನ ನಾಶ ಮಾಡಿರುವಂತದ್ದು ಇದರಿಂದ ದೋಷ ಆಡುವಂಥದ್ದು ಆಗ್ತದೆ ನಾವು ಮಾಡುವುದು ಯಾಕೆ ಅಂದ್ರೆ ನಾವು ವಾಸ ಮಾಡಬೇಕು ದೇವರ ಇಲ್ಲಿ ದೇವರನ್ನ ಇಟ್ಕೊಂಡು ನಾವು ಇರಬೇಕು ಅನ್ನುವಂತ ಒಂದು ಒಳ್ಳೆಯ ಇದರಿಂದನೇ ನಾವು ಈ ಮನೆಯನ್ನು ಅಥವಾ ಏನೋ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತೇವೆ ಆದ್ರೆ ಇದು ಏನು ಅಲ್ಲಿ ಏನು ಕ್ರಿಮಿಕೀಟಗಳು ಅಥವಾ ಮರವು ಇತ್ಯಾದಿಗಳು ಮೊದಲೇ ವಾಸವಾಗಿರ್ತವೆ ಅದನ್ನ ತೆಗೆದು ನಾವು ಅಲ್ಲಿ ವಾಸ ಮಾಡ್ತೇವೆ ಆ ತೆಗೆದಿರುವಂತದ್ದು ದೋಷ ಅಂತ ಹೇಳಿ ಹೇಳ್ಕೊಳ್ಳಿಕ್ಕೆ ಪಡುತ್ತೆ ಹಾಗಾಗಿ ಆ ಎಲ್ಲ ದೋಷ ನಿವೃತ್ತಿ ಆಗ್ಬೇಕು ಹೇಳುವ ಕಾರಣಕ್ಕಾಗಿ 7 ರೀತಿಯಾಗಿ ಶುದ್ಧಿ ಮಾಡುವಂಥದ್ದು ಭೂಮಿಯನ್ನ ಅಗೆಯುವಂಥದ್ದು ಮೊದಲನೇದಾಗಿ ಭೂಮಿಯನ್ನ ಪೂಜೆ ಮಾಡಿ ಅದರ ಅರ್ಪಣೆಯನ್ನ ಪಡ್ಕೊಂಡು ಅದನ್ನ ಅಗೆಯುವಂಥದ್ದು ಹಾಗೆ ಆ ಮಣ್ಣನ್ನ ಅಗೆದಂತಹ ಮಣ್ಣನ್ನ ನೈಋತ್ಯ ದಿಕ್ಕಿಗೆ ಅಂದ್ರೆ ನಿರ್ಗತಿಯ ದಿಕ್ಕಿಗೆ ಅದನ್ನ ಹಾಕುವಂಥದ್ದು ಹಾಗೆ ಅಲ್ಲಿ ಕ್ರಿಮಿಕೀಟಗಳು ಯಾವುದು ಬಾಧೆಗಳು ಇರಬಾರದು ಹೇಳುವ ಕಾರಣಕ್ಕಾಗಿ ಸುಡುವಂಥದ್ದು ನಂತರದಲ್ಲಿ ಮಣ್ಣನ್ನ ಹಾಕುವಂಥದ್ದು ಮತ್ತೆ ಅದಕ್ಕೆ ಪೂರಣೆಯನ್ನ ಮಾಡುವಂಥದ್ದು ಆ ನಂತರದಲ್ಲಿ ಬ್ರಾಹ್ಮಣನಿಗೆ ಭೋಜನವನ್ನ ನೀಡುವಂಥದ್ದು ಆ ನಂತರದಲ್ಲಿ ಗೋವನ್ನ ನಿವಾಸ ಅಂದ್ರೆ ಗೋವನ್ನ ತಂದು ಅಲ್ಲಿ ಕಟ್ಟುವಂಥದ್ದು ಹಾಗೆ ಪಂಚಗವ್ಯನ್ನ ಪ್ರೋಕ್ಷಣೆ ಮಾಡಿ ಶುದ್ಧಿ ಮಾಡುವಂಥದ್ದು ಈ ರೀತಿಯಾಗಿ 7 ರೀತಿಯಾಗಿ ಶುದ್ಧಿಯನ್ನ ಮಾಡಿದಾಗ ಆ ಎಲ್ಲ ದೋಷಗಳು ಕಲಿತದೆ ಅಂತ ಹೇಳಿ ಶಾಸ್ತ್ರದ ವಾಕ್ಯ ಅದನ್ನ ಮಾಡಿ ಕರ್ಮ ಪುಣ್ಯಾವಾಚನ ಅಂದ್ರೆ ಈ ಕರ್ಮದ ಶುದ್ಧಿಗಾಗಿ ಪುಣ್ಯಾವಾಚನೆಯನ್ನ ಮಾಡಿ ಮಂತ್ರ 3 ರೀತಿಯಾಗಿ ಕಾಯ ವಾಚ ಮನಸ ಈ 3 ರೀತಿಯಾಗಿ ಶುದ್ಧಿ ಆಗಲಿಕ್ಕಾಗಿ ಈ ನನ್ನ ಮಾಡುವಂಥದ್ದು ಮೊದಲನೇದಾಗಿ ನೀರನ್ನ ಪ್ರೋಕ್ಷಣೆ ಮಾಡಿಕೊಳ್ಳುವುದರಿಂದ ಒಂದು ಶುದ್ಧಿ ಮಂತ್ರವನ್ನ ಕೇಳುವುದರಿಂದ ಒಂದು ಶುದ್ಧಿ ಹಾಗೆ ಮಂತ್ರವನ್ನ ಹೇಳಿ ಅಕ್ಷತೆಯನ್ನು ನಾವು ಹಾಕ್ತೇವೆ ತಲೆಯ ಮೇಲೆ ಅದರಿಂದ ಶುದ್ಧಿ ಹೇಳುವಂಥದ್ದು ಈ ರೀತಿಯಾಗಿ 3 ಕರ್ಮಗಳ ಶುದ್ಧಿಗಾಗಿ ಈ ಪುಣ್ಯಾವಾಚನೆಯನ್ನ ಮಾಡುವಂಥದ್ದು ಇದನ್ನ ಮಾಡಿಕೊಂಡು ಈಗ ಋದ್ವಿಗ್ವರ್ಣನೆ ಈ ಎಲ್ಲವನ್ನ ಕರ್ಮಾಂಗವನ್ನ ನೀವು ಮಾಡಿಕೊಡ್ಬೇಕು ಅಂತ ಹೇಳಿ ನನಗೆ ವಹಿಸಿರುವಂಥದ್ದು ನಾನು ಅದನ್ನ ಒಳ್ಳೆಯ ರೀತಿಯಿಂದ ಮಾಡಿಕೊಡ್ತೇನೆ ಅಂತ ಹೇಳಿ ನಿಮಗೆ ಪ್ರತಿವಚನವನ್ನ ಕೊಟ್ಟಿದ್ದೇನೆ ಎಲ್ಲ ಕರ್ಮಾಂಗವನ್ನ ಈ ರೀತಿಯಾಗಿ ಮಾಡಿದ್ದೇನೆ ಎಲ್ಲ ಮುಂದೆ ನಾ ಮಾಡುವಂಥದ್ದು ನೀವು ಮಾಡುವಂಥದ್ದೇ ವಾಸ್ತು ಗೃಹ ಪ್ರವೇಶ ಆದ್ರಿಂದ
ನಿಮ್ಮ ಕೈಲೇ ಮಾಡುವಂಥದ್ದು. ಒಂದಿಷ್ಟು ಹೋಮ ಹಾಗೂ ಕಲಶ ಸ್ಥಾಪನೆ ನಾನು ಮಾಡ್ತೀನಿ. ಎಲ್ಲ ಮಾಡ್ಕೊಡಿ ಅಂತ ಯಸ್ಮೈ ಭಗವತಿ ಬ್ರಾಹ್ಮಣ ಸೌರಾಜನ್ ಬಾರಿಲಾಮತೆ ಆದಿಗ್ರಕಲಶಂ ಅಖಿಲದಾರಾಭಯ ಸ್ತುತ್ಯಾತ್ವಾ ವಿಷಂತಂತವ ಸಮುದ್ರಿ ವಸಂತವ ಸಾಮ ಸಹಸ್ರಾಭಜ ಪ್ರಜಯ. ओम वासो पदे पदयाने स्मरणकार्येश्वरनि ओम शांतनायक स्फूर्तिदायक कार्य साधक वास्तोष्पदये नमः प्रार्थनां समर्पयामि। हस्तद्वयेन कमले धारयन्तीं सुलीलया धारणौ पानयुक्तां लक्ष्मीं देवीं प्रचिन्तये। श्रीमहालक्ष्मी नमः। कलशस्य मुखे विष्णुमस्ते रुद्रसमाहितां मुखे तत्सो ब्रह्मानन्दीयमास्तां
गंगे चैमुने चैव गोदावरी सरस्वती नर्मदे सिंधु कावेरी कलशेऽस्मिन् सन्निधिं कुरु महालक्ष्मीर्मात्र सन्निहितो अस्तु कुलदेवताभ्यो नमः। तुलसी वेंकटरमण अल्ल ओम महादेव्यै च विद्महे विष्णुपत्नी च धीमहि तन्नो लक्ष्मी प्रचोदयात् नारायणाय विद्महे वासुदेवाय धीमहि तन्नो विष्णु प्रचोदयात्। स्नानं समर्पयामि स्नानानन्तरेण पुनराचमनीयं समर्पयामि वस्त्र उपवीत आभरणार्थे च वास्तोष्पदये नमः। अक्षतान् समर्पयामि गन्धद्वारान्ध्रादृशानित्यपुष्टाङ्गरेषिणीं ईश्वरीं सर्वभूतानां ताम्योपक्वयेष्यं गन्धं समर्पयामि। अक्षतान् समर्पयामि पुष्पाणि समर्पयामि। अहिरिवभोगैः परियेदिवाहुं जाजाहेति परिवारमाणास्तत्रो विश्वामिनान् विद्वान् पुमान् पुमागुं सम्परिपादपुष्पदः अक्षतान् समर्पयामि। सुगन्धेन सुपुष्पाणि माल्यानि वेदान्त सम्पादितानि अन्यानि पुष्पाणि प्रदिगृह्यतां पुष्पाणि समर्पयामि। प्रयच्छामि देवाय परमात्मने राहिमान्तरकाद्घोरादीपज्योतिर्नमोऽस्तुते। दीपं च दर्शयामि स्नानं समर्पयामि स्नानानन्तरेण पुनराचमनीयं समर्पयामि वस्त्र उपवीत आभरणार्थे च वास्तोष्पदये नमः। अक्षतान् समर्पयामि गन्धद्वारान्ध्रादृशानित्यपुष्टाङ्गरेषिणीं ईश्वरीं सर्वभूतानां ताम्योपक्वयेष्यं गन्धं समर्पयामि। अक्षतान् समर्पयामि पुष्पाणि समर्पयामि। अहिरिवभोगैः परियेदिवाहुं जाजाहेतिं परिपालमानास्तत्रो विश्वामिनान् विद्वान् पुमान् पुमागुं सम्परिपादपुष्पदः अक्षतान् समर्पयामि। सुगन्धेन सुपुष्पाणि माल्यानि वेदान्त सम्पादितानि अन्यानि पुष्पाणि प्रदिगृह्यतां पुष्पाणि समर्पयामि। अग्निवाय सूर्यप्राजापत्यात्मकम् आवाहयामि स्थापयामि पूजयामि। सम्प्रतं जात्मने नमः आकारात्मने नमः पुष्पं जल्वादिवात्मने नमः धूपं तेजमयात्मने नमः दीपं आत्मने नमः नैवेद्यं परिकल्पयामि पंचोपचारपूजां समर्पयामि। वास्तोष्पदये नमः ध्यायामि ध्यानं समर्पयामि। ಎರಡು ದಿಕ್ಕಿಗೆ ಹಾಕು ಆ ಬದಿ ಪಟ್ಟಿಗೆ ಈ ಬದಿ ಪಟ್ಟಿಗೆ ಹಾಕು ಇಲ್ಲಿ ಅಲ್ಲಿ वास्तोष्पदये नमः ध्यायामि ध्यानं समर्पयामि। आवाहयामि आसनं समर्पयामि स्वागतं समर्पयामि। ಮೂರುಟ್ಟು ನೀರನ್ನು ಹಾಕಿ पादारविन्दयो पाद्यं पाद्यं समर्पयामि। हस्तयो अर्घ्यमर्घ्यं समर्पयामि। मुखे आचमनीयं आचमनीयं समर्पयामि। स्नानमहं करिष्ये। दीप ಕೆಳಗಿಟ್ಕೊಳ್ಳಿ ಇಲ್ಲೇ ಕೆಳಗಿಟ್ಕೊಳ್ಳಿ ಕೈ ಮೇಲೆ ನೀರು ಹಾಕ್ತು ನೀವು ಒಂದ್ಸಲ ವರ್ಷ वास्तुपुरुष नमस्तेस्तु भूषय्यानिरत प्रभो मद्ग्रहे धनधान्यादि समृद्धिं कुरु सर्वदा वास्तोष्पदये नमः। वास्तोष्पदये नमः स्नानं समर्पयामि। ಮುಂದೆ ಇದನ್ನೆಲ್ಲ ಮಾಡಬೇಕು ಬಂದು ಇತ್ತಿಲ್ಲ ದಿನ ಹಾಕಬೇಕು ನೋಡಿ ಹಾಗೆ ಅಷ್ಟೇ ಎಲ್ಲ ತಗೊಳ್ಳಿ ಬನ್ನಿ ನೀವು ಹಾಲದು ಸುಣ್ಣದು ಹಲೋ ಅದು ತಗೊಂಡು ಪಡೆದು ಫಲ ಒಂದೇ ನಿಮಿಷ ಕೊಟ್ಟದಾರು ನೀವು ಹಿಡ್ಕೊಂಡು ಬಾರ್ದು ಹೊಡೆದು ಅದರ ಬಲಗಾಲ ತುಳಿದು ಬಲಗಾಲೇ ಮುಂದಿಟ್ಕೊಂಡು ಹೋಗು ದೇವ್ರ ಒಳದವರೆಗೂ ಹೋಗು ಓಂ ಯಾಸಾ ಪದ್ಮಾಸನಸ್ಥ ಬೀಳ್ಬೇಕು ಯಾಸಾ ಪದ್ಮಾಸನಸ್ಥ ವಿಪುಲಘಟಿಕಟೆ ಪದ್ಮಪತ್ರ ಯಥಾಸ್ಥೆ ಗಂಭೀರಾವರ್ತನಾವರ್ತನವರನಮಿತ ಶುಕ್ರವಸ್ತೋತ್ತರೇಜ लक्ष्मीर्दिव्यैर्गजेन्द्रैर्मणिगणकटितैः स्नापिता हेमकुम्भै नित्यं सा पद्महस्ता ममवततु गृहे सर्वमाङ्गल्ययुक्ता सिद्धलक्ष्मीर्मोक्षलक्ष्मी जयलक्ष्मी सरस्वती श्रीलक्ष्मीर्वरलक्ष्मी च प्रसन्ना वरदास्तु मे
वराङ्कुशोकाशमपीति मुद्रां करैर्वहन्तीं कमलासनस्थां बालार्ककोटद्गिरिवां त्रिनेत्रां भजेऽहमाद्यां जगदीश्वरीं ताम्। ಈಗ ನೀವು ನಿಮ್ಮ ಮನೆಯವರು ಒಂದೊಂದು ಹಚ್ಚಿಡ್ಬೇಕು. ಎಲ್ಲದು ಮನೆಯವರು ಎರಡು ಕೈಗೋ ಎರಡು ಕೈ ಕೆಳಗಿಟ್ಕೊಳ್ಳಿ ಅಂತ ನೆಲಕ್ಕೆ ಎರಡು ಕೈಲೂ ತಗೊಳ್ಳಿ ತಿಕ್ಕೊಳ್ಳಿ ಆ ಕೈ ಕೈ ತಿಕ್ಕಿ ಹಾ ಹಾ ಅತ್ಲಾಗೊಂದು ಇತ್ಲಾಗೊಂದು ಇಡು. ಹಾ ಅಯ್ಯ ದೇವರು ನೀವು ಇಡ್ಬೇಕು. ಅವರು ಇದಕ್ಕೆ ಇಡುಗಟ್ಟಿಲ್ಲ ಅಡ್ಡಿಲ್ಲ.
ದೇವತಾರಕ್ಷಾಂ ದೇವತಾರಕ್ಷಾಂ ಶಿರಸಾ ಗೃಹ್ಣಾಮಿ ಪ್ರಾರ್ಥನೆಯನ್ನು ಮಾಡಿ ನಾವು ಅಗ್ನಿಯನ್ನ ಪೂಜೆ ಮಾಡಿ ಈಗ ಅನ್ನಪೂರ್ಣ ಪರಮೇಶ್ವರಿಯನ್ನ ಪೂಜೆಯನ್ನ ಮಾಡಿರುವಂಥದ್ದು. ಅಗ್ನಿ ಯಾವಾಗಲೂ ನಮ್ಮ ಈ ಏನು ಕೊಠಡಿ ಇದೆಯೋ, ಈ ಏನು ಅಡಿಗೆಯ ಕೊಠಡಿ ಇದೆಯೋ, ಇಲ್ಲಿ ನೆಲೆಸಿರಬೇಕು. ಅನ್ನಪೂರ್ಣ ಪರಮೇಶ್ವರಿಯ ಅನುಗ್ರಹ ಈ ಸ್ಥಳಕ್ಕೆ ಆಗ್ಬೇಕು, ನಮಗೆ ಆಗ್ಬೇಕು. ಯಾಕಾಗಿ ಅಂದ್ರೆ ದೇವತಾ ಕರ್ಮ, ಧರ್ಮದ ಕಾರ್ಯ ಅಂದ್ರೆ ಅತಿಥಿ ಸತ್ಕಾರ, ಇದು ಧರ್ಮದ ಕಾರ್ಯ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಅತಿಥಿ ಸತ್ಕಾರ ಏನ್ ಮಾಡುವುದು? ಬಂದಿರುವಂತವರಿಗೆ ನಾವು ಮಾತಾಡಿ ನಮಸ್ಕಾರ ಮಾಡಿ ಕಾಲ್ ತೊಳೆದು ನೀರು ಕೊಟ್ಟು ಕಳಿಸ್ಬಿಟ್ರೆ ಅದು ಅತಿಥಿ ಸತ್ಕಾರಗಳಾಗುವುದಿಲ್ಲ. ಅವರಿಗೆ ಊಟ ಮಾಡಿ ಅವರು ಸಂತೃಪ್ತರಾಗಿ ಆಶೀರ್ವಾದ ಮಾಡಿದಾಗ ಮಾತ್ರ ಅದು ಅತಿಥಿ ಸತ್ಕಾರ ಅಂತ ಹೇಳಿ ಹಾಗಾಗಿ ಆ ಊಟ ಮಾಡಬೇಕು ಅಂದ್ರೆ ಅನ್ನಪೂರ್ಣ ಪರಮೇಶ್ವರಿಯ ಅನುಗ್ರಹ ನಮ್ಮ ಮೇಲೆ ಆಗ್ಬೇಕು. ಹಾಗಾಗಿ ಈ ಏನೇ ಒಂದು ಮನೆಯ ನಿರ್ಮಾಣ ಮಾಡಿದ್ರು ಒಂದು ಅಡುಗೆಯ ಕಟ್ಟಡ ಅಂತ ಹೇಳಿ ಒಂದು ಸಪರೇಟ್ ಆಗಿ ಇದ್ದೇ ಇರ್ತದೆ. ಅದು ಯಾಕೆ ಕೇಳಿದ್ರೆ ಅದಕ್ಕಾಗಿ ಹಿಂದಿನ ಕಾಲದಿಂದನೂ ಇದೆ. ಹಾಗಾಗಿ ಆ ದೇವರ ಅನುಗ್ರಹ, ಅನ್ನಪೂರ್ಣ ಪರಮೇಶ್ವರಿಯ ಅನುಗ್ರಹ, ಅಗ್ನಿನಾರಾಯಣನ ಅನುಗ್ರಹ ನಮ್ಮ ಮೇಲಾಗಿ ಈ ಮನೆಯಲ್ಲಿ ಧರ್ಮ ಕಾರ್ಯ, ಅತಿಥಿ ಸತ್ಕಾರ ಸದಾಕಾಲ ನಿರಂತರವಾಗಿ ಎಂದೂ ಬಿಡದೆ ನೆರೆಯುವಂತೆ ಆ ದೇವರ ಅನುಗ್ರಹ ಆಗಲಿ. ಯಾವಾಗ್ಲೂ ಬಂದಿರುವಂತ ಅತಿಥಿಗಳು ಹೊಟ್ಟೆ ತುಂಬ ಊಟ ಮಾಡಿ ಹರಸಿ ಹೋಗುವಂತೆ ಆ ದೇವರ ನಮಗೆ ಅನುಗ್ರಹ ಆಗುವಂತೆ ಆಗ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹಾಕಿದ್ರೆ ಮನಸೋದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ಕೃತ ಯಾವ ಶಕ್ತಿ ಪೂಜಾರಾಧನೆಯಿಂದ ಅನ್ನಪೂರ್ಣ ಪರಮೇಶ್ವರಿ ಪ್ರಿಯತಾಂ ಶ್ರದ್ಧಾಂ ಮೇಧಾಂ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೀಫಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಜಗದೀಶ್ವರಿ ದೇಹಿ ಮೇ ಪರಮೇಶ್ವರಿ ಪ್ರಸೀದ ಪ್ರಸಾದಾಂ ದೇಹಿ ಸುಪ್ರಸಾದಂ ತಸ್ತು. ಬನ್ನಿ ಗುಣವೇ ಶ್ರೀ ಪರಮೇಶ್ವರ ಪ್ರಿಯತಾ. ಈಗ ಅದು ಉಪ್ಪು ಬರೋದವರೆಗೂ ಇದು ಮಾಡೋದು. ಯಾರಿಗೆ ಬೇಕಾದ್ರೆ ಸಕ್ಕರೆ ಹಾಕಿ ಎಲ್ಲರಿಗೂ ಕೊಡ್ಲಿಕ್ಕೆ ಕಟ್ಟಿ ಕೋಟ ಇಲ್ಲ ಅಲ್ಲ, ಇಲ್ಲಿ ಓಪನ್ ಇದೆ ಫುಲ್, ಈ ಕಡೆಗೆ ಓಪನ್ ಇದೆ. ಫೋಟೋಗ್ರಾಫರ್ ಅವ್ರಿಂಗ ಇಲ್ಲ ಉಕ್ಕು ಬೇಕಲ್ಲ? ಮ್ಯಾಲ ಬತ್ತಿರ್ಬೇಕಂತ ಮಾಡಿ ಕಮಾನೊಳಗಲ್ಲ ಕಿಚನ್ ಮಮತಲ್ಲ ಹಿಂದೆಯ ಎಲ್ಲಿದ್ದದ? ಸಂತು ಕಡೆ ನೀ ಯಂತ್ರ ಮೇಲೆ ಬರ್ತೇವ್ರಿ? ಉಕ್ಕು ಚೆಲ್ತಿದ್ದದು ಈಗ ಬಸ್ಸನೆ. ಯಂತ್ರ ಮೇಲೆ ಬರ್ತೇವೆ? ಯಂತ್ರ ಮೇಲೆ ಬರ್ತಿದ್ದೆ. ಯಾರ್ದು? ಹಾ? ಬನ್ನಿ ಬನ್ನಿ. ಹಾ. ಎಲ್ಲಿ ಬಂದು ಮುಟ್ರಿ? ಅಲ್ಲಿ ದಾಟಿ ಬಂದಂಗೆ ಆ ಒಂದು ಜಾಗ ಬಂದಿದ್ದು. ತುಳಸಿ ದಾಮೋದರ ದೇವತಾನ್ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಆವಾಹಿತ ತುಳಸಿ ದಾಮೋದರ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಸ್ವಾಗತಂ ಸಮರ್ಪಯಾಮಿ. ಪಾದ್ಯಮರ್ಯಮಾಚಮನೀಯಂ ಸಮರ್ಪಯಾಮಿ. ಸ್ನಾನಂ ಮಹಾದೇವ್ಯೇ ದುರ್ಮರ ವಿಷ್ಣುಪತ್ನೇ ಜತಿಮೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಾರಾಯಣಾಯ ಶ್ರೀನಿವಾಸಾಯ ಸಮರ್ಪಯಾಮಿ. ವಸ್ತ್ರ ಉಪವೀತ ಆಭರಣಾರ್ಥೇಜಾಕ್ಷತಾನ್ ಸಮರ್ಪಯಾಮಿ. ಚಂದನಾಗುರು ಕಸ್ತೂರಿ ರೋಚನಂ ಕುಂಕುಮಿನ್ ಕುಂಕಾನ್ವಿತಂ ಶ್ರೀಗಂಧಚಾರುಕರ್ಪೂರಾಲೇಪನಂ ಶ್ರೀಕೃಷ್ಣಾಯ ಸಮರ್ಪಯಾಮಿ. ಗೌರಿಕಪೂರ್ತಿ ಪರಿಯೇತಿಗಾಧ್ಯಾಯಾಮಿ ಪರಿಪಾಲನಃ
ताम्बूलं समर्पयामि मातृरूपेण संस्थिरा नमस्तस्यै 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 नमो नमः शरणागत दीनार्थपरित्राणपरायणे सर्वस्यार्तिहरे ದೇವಿ ನಾರಾಯಣ ನಮೋಸ್ತುತೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ತುಳಸಿ ದಾಮೋದರ ದೇವರ ಪ್ರತಿಷ್ಠೆಯನ್ನು ಮಾಡಿ ಇವತ್ತಿನ ದಿವಸ ನಾವು ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ. ನಿನ್ನ ಅನುಗ್ರಹ ನಮ್ಮ ಮೇಲೆ ಆಗಬೇಕು. ವಿಶೇಷವಾಗಿ ನಿನ್ನ ಅನುಗ್ರಹದಿಂದ ಈ ಸ್ಥಳದಲ್ಲಿ ಸದಾಕಾಲ ನೆಲೆ ನಿಂತು ಈ ಮನೆಯೊಳಗೆ ಯಾವುದೇ ರೀತಿಯಾದಂಥ ಬಾಧೆಗಳು ಬರದ ರೀತಿಯಲ್ಲಿ ನಿನ್ನ ಅನುಗ್ರಹ ಆಗಬೇಕು. ನಿನ್ನ ದರ್ಶನ ಮಾತ್ರದಿಂದ ನಾವು ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ನಿನ್ನ ದರ್ಶನ ಮಾತ್ರದಿಂದ ಆ ಕಾರ್ಯ ಸಿದ್ಧಿ ಹೇಳುವಂಥದ್ದು ಆಗುವಂತೆ ಆಗಬೇಕು. ಸದಾಕಾಲ ನೀನು ಇಲ್ಲಿ ನೆಲೆ ನಿಂತು ಇಲ್ಲಿರುವಂಥ ಎಲ್ಲವರನ್ನ ರಕ್ಷಿಸಿಕೊಂಡು ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹಾಕ್ತೀವಿ. ಮನದೋದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ಕೃತ ಯಾವಶಕ್ತಿ ಪೂಜಾರಾಧನೆಯ ತುಳಸಿ ದಾಮೋದರ ದೇವತಾ ಆಪ್ರಯ್ಯಂತಾಂ ಶ್ರದ್ಧಾಂ ವೇದಾಮಿಡ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೀಂಬರಂ ಆಯುಷ್ಯಂ ದೇಹ ಆರೋಗ್ಯಂ ದೇಹಿ ಮೇ ಜಗದೀಶ್ವರಿ ದೇಹಿ ಮೇ ಪರಮೇಶ್ವರಿ ಪ್ರಸೀದ ಪ್ರಸಾದಾನ್ ದೇಹಿ ಸುಪ್ರಸಾದೂ ಅಸ್ತು ಅಸ್ತು ಸಂಕಲ್ಪ ಸಿದ್ಧಿರಸ್ತು. ವಿಷ್ಣವೇ ನಮೋ ವಿಷ್ಣವೇ ನಮೋ ವಿಷ್ಣವೇ ನಮಃ. ಆರತಿ ಒಂದು ತೆಕ್ಕೊಂಡು ಬಲ್ಲಿ ಕಟ್ಟು. ಬನ್ನಿ ಈಗ ಒಂದು ಪೂಜೆ ಮಾಡಿ.